ಬಿಗ್ ಬಾಸ್ನಿಂದ ಹೊರಬಂದ ಸೂರಜ್ಗೆ ಬಂಪರ್ ಆಫರ್. ನಾಯಕನಾಗೋ ಕನಸು ನನಸು. ಬಿಗ್ ಬಾಸ್ ಸೀಸನ್ 12ರ ಮನೆಯಲ್ಲೀಗ 8 ಮಂದಿ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಈಗಾಗಲೇ ಹಲವರು ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಪ್ರಬಲ ಸ್ಪರ್ಧಿ ಎನಿಸಿಕೊಂಡಿದ್ದ ಸೂರಜ್ ಸಿಂಗ್ ವಾರದ ಹಿಂದೆ ಬಿಗ್ ಬಾಸ್ ಜರ್ನಿನ ಮುಗಿಸಿದ್ರು. ಇದೀಗ ಹೊಸ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಪ್ರೋಮೋ ಸಹ ಬಿಡುಗಡೆಯಾಗಿದೆ. ಕಲರ್ಸ್ ಕನ್ನಡ ವಾಹಿನಿ ಕಾರ್ಯಕ್ರಮಗಳಲ್ಲಿ ನಟಿಸುವವರೇ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳಾಗಿ ಹೋಗೋದು. ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಮಿಂಚಿದವರು ವಾಹಿನಿ ಕಾರ್ಯಕ್ರಮದಲ್ಲಿ ಬಣ್ಣ ಹಚ್ಚುವುದು ಹೊಸದೇನೂ ಅಲ್ಲ. ಬಣ್ಣದ ಲೋಕದ ಯಾವುದೇ ಹಿನ್ನೆಲೆ ಇಲ್ಲದ ಸೂರಜ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಅಚ್ಚರಿ ಮೂಡಿಸಿದ್ರು. ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದ ಅವರು 68 ದಿನಗಳ ಕಾಲ ಮನೆಯಲ್ಲಿ ಇದ್ರು. ತಮ್ಮ ವ್ಯಕ್ತಿತ್ವ ಹಾಗೂ ಆಟದಿಂದ ಗಮನ ಸೆಳೆದಿದ್ರು. ಇನ್ನೂ ಸ್ವಲ್ಪ ದಿನ ಅವರು ಮನೆಯಲ್ಲಿ ಇರಬೇಕಿತ್ತು, ಫಿನಾಲವರೆಗೂ ಹೋಗಬೇಕಿತ್ತು ಎಂದು ಅಭಿಮಾನಿಗಳು ಭಾವಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ಸ್ವಿಮ್ಮಿಂಗ್ ಪೂಲ್ನಿಂದ ಎದ್ದು ಬಂದು ಹೆಣ್ಮಕ್ಳ ದಿಲ್ ಕದ್ದಿದ್ರು. ಎಲಿಮಿನೇಟ್ ಆಗುವ ವೇಳೆಗೆ ಮತ್ತಷ್ಟು ಅಭಿಮಾನಿಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಬಿಟ್ಟು ಮನೆಯಲ್ಲಿ ಕೂತಿದ್ದಾಗ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಸಿಕ್ಕಿತು. ಅದನ್ನು ಚೆನ್ನಾಗಿಯೇ ಬಳಸಿಕೊಂಡಿದ್ರು. ಇದೇ ಜನಪ್ರಿಯತೆ ಬಳಸಿಕೊಂಡು ಮುಂದೆ ಬಣ್ಣದ ಲೋಕದಲ್ಲಿ ಸೂರಜ್ ಮಿಂಚುವ ಸುಳಿವು ಸಿಗ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯ ಪವಿತ್ರ ಬಂಧನ ಎಂಬ ಧಾರಾವಾಹಿಯಲ್ಲಿ ಸೂರಜ್ ಹೀರೋ ಆಗಿ ನಟಿಸ್ತಿದ್ದಾರೆ. ನಾಯಕಿಯಾಗಿ ಅಮೂಲ್ಯ ಭಾರದ್ವಾಜ್ ನಟಿಸ್ತಿದ್ದಾರೆ. ಇದು ಸೂರಜ್ ಅಭಿಮಾನಿಗಳ ಸಂತಸಕ್ಕೆ ಕಾರಣ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ದೇವದತ್ ದೇಶ್ಮುಖ್ ಎಂಬ ಪಾತ್ರದಲ್ಲಿ ಸೂರಜ್ ಬಣ್ಣ ಹಚ್ಚಿದ್ದಾರೆ. ದಾಸಪುರಂದರ ಎಂಬ ಧಾರಾವಾಹಿಯಲ್ಲಿ ಮೊದಲಿಗೆ ಅಮೂಲ್ಯ ಭಾರದ್ವಾಜ್ ನಟಿಸಿದರು. ಬಳಿಕ ಬೃಂದಾವನ ಧಾರಾವಾಹಿ ನಾಯಕಿ ಪಾತ್ರ ಸಿಕ್ಕಿತು. ನಂತರ ಒಂದು ತೆಲುಗು ಧಾರಾವಾಹಿಯಲ್ಲಿ ಕೂಡ ಮಿಂಚಿದ್ದಾರೆ. ಇದೀಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸೂರಜ್ ಸಿಂಗ್ ಜೊತೆ ಒಟ್ಟಿಗೆ ಹೊಸ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಶ್ರೀಮಂತ ಮನೆತನದ ಅಣ್ಣ ತಮ್ಮನ ಬಾಂಧವ್ಯ. ತಮ್ಮನನ್ನು ಪ್ರೀತಿಸುವ ಯುವತಿ, ಆದರೆ ಸಂದಿಗ್ಧ ಪರಿಸ್ಥಿತಿ ಆತನ ಅಣ್ಣನನ್ನು ಮದುವೆ ಆಗುವಂತಾಗುತ್ತದೆ. ಮುಂದೇನು ಎನ್ನುವುದು ಪವಿತ್ರ ಬಂಧನ ಧಾರಾವಾಹಿಯ ಕತೆ. ಕೆಲಸ ಬಿಟ್ಟು ಮನೆಯಲ್ಲಿ ಕೂತಿದ್ದ ಸೂರಜ್ಗೆ ಬಿಗ್ ಬಾಸ್ ಅದೃಷ್ಟ ಬದಲಿಸಿತ್ತು. ಮುಂದೆ ಮತ್ತಷ್ಟು ನೇಮು ಫೇಮು ತಂದು ಕೊಡುವ ಸುಳಿವು ಸಿಗ್ತಾ ಇದೆ. ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಇನ್ಸ್ಟಾಗ್ರಾಮ್ನಲ್ಲಿ 18,000 ಮಂದಿ ಸೂರಜ್ ಅಕೌಂಟ್ ಫಾಲೋ ಮಾಡ್ತಿದ್ರು. ಆದರೆ ಎಲಿಮಿನೇಟ್ ಆಗಿ ಹೊರಬರುವ ವೇಳೆಗೆ ಫಾಲೋವರ್ಸ್ ಸಂಖ್ಯೆ 3 ಲಕ್ಷದವರೆಗೆ ತಲುಪಿದೆ. ಇದನ್ನು ಸೂರಜ್ ಕೂಡ ನಿರೀಕ್ಷಿಸಿರಲಿಲ್ಲ. ಅಷ್ಟರ ಮಟ್ಟಿಗೆ ಸೂರಜ್ ಬಗ್ಗೆ ಅಭಿಮಾನಿಗಳಲ್ಲಿ ಆಸಕ್ತಿ ಮೂಡಿದೆ. ಕಲರ್ಸ್ ಕನ್ನಡದಲ್ಲಿ ಹೊಸ ಧಾರಾವಾಹಿಗಳು ರೂಪ ಪಡೆಯುತ್ತಲೇ ಇರುತ್ತವೆ. ಸಾಕಷ್ಟು ಅದ್ದೂರಿ ಧಾರಾವಾಹಿಗಳನ್ನು ವಾಹಿನಿ ವೀಕ್ಷಕರ ಮುಂದೆ ತರ್ತಾ ಇದೆ. ಬಿಗ್ ಬಾಸ್ 12ರ ಬಳಿಕ ಗಿಚ್ಚಿಗಿಲಿ ಹೊಸ ಸೀಸನ್ ಶುರುವಾಗ್ತಿದೆ. ಕಾಮಿಡಿ ಕಿಲಾಡಿಗಳ ಜೊತೆ ಪಟಾಣಿ ಮಕ್ಕಳು ಈ ಬಾರಿ ನಗ್ಸೋಕೆ ಬರ್ತಿದ್ದಾರೆ. ಸೃಜನ್, ಲೋಕೇಶ್, ಶ್ರುತಿ, ಸಾಧು ಕೋಕಿಲ ತೀರ್ಪುಗಾರಾಗಿ ಭಾಗವಹಿಸ್ತಿದ್ದಾರೆ. ಈಗಾಗಲೇ ಪ್ರೋಮೋ ಕೂಡ ಬಂದಿದೆ. ಪವಿತ್ರ ಬಂಧನದ್ದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿದೆ. ನಿಮಗೆ ಏನನ್ನಿಸ್ತು ಸೂರಜ್ ಸಿಂಗ್ ಅವರ ಕಂಬ್ಯಾಕ್ ಪ್ರೋಮೋ ನೋಡಿದರೆ ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.